ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆರ್ಥಿಕ ತಜ್ಞರಾಗಿರುವಂತಹ ವಿಜಯ್ ರಾಜೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದನ್ನ ರಾಜಕೀಯದಲ್ಲಿ ನಾವು ಬಳಸ್ತಾ ಇದ್ವಿ. ಈಗ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ ಈ ನಿರ್ಧಾರ ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಇದು ಅನ್ನೋ ರೀತಿ ಹೇಳೋ ರೀತಿ ಆಗಿದೆ. ಸೊ ಈ GST ಸ್ಲ್ಯಾಬ್ಸ್ ಅಲ್ಲಿ ಈ ಚೇಂಜಸ್ ಜನಸಾಮಾನ್ಯರಿಗೆ ಯಾವ ರೀತಿ ನೇರವಾಗಿ ಲಾಭ ಆಗುತ್ತೆ ಅಂತ ಒಂದೊಂದೇ ಕ್ಯಾಟಗರಿ ಬಗ್ಗೆ ಮಾತಾಡೋಣ ನಾವು. ಅದಕ್ಕಿಂತ ಮುಂಚೆ ಫಸ್ಟ್ ಕಾಮೆಂಟ್ ಕೊಟ್ಬಿಡಿ. ಮೊದಲನೇದಾಗಿ ನೋಡಿ, ಯಾವುದೇ ಒಂದು ದೇಶ ನಡೆಯೋದೇನಪ್ಪಾ ಅಂತಂದ್ರೆ ತೆರಿಗೆಯಿಂದ. ಈ ಮುಂಚೆ ಏನಾಗ್ತಾ ಇತ್ತು, GST ಮುಂಚೆ ಈ ಪರೋಕ್ಷ ತೆರಿಗೆ ಅಂತ ಹೇಳ್ತೀವಿ, ಮುಖ್ಯವಾಗಿ ಸೇಲ್ಸ್ ಟ್ಯಾಕ್ಸ್ ಅನ್ನೋದೇನಿದೆ ಅದು ರಾಜ್ಯಗಳ ವ್ಯಾಪ್ತಿಗೆ ಬರ್ತಾ ಇತ್ತು. ಆಯಾ ರಾಜ್ಯಗಳು ನಿರ್ಧಾರ ತೆಗೆದುಕೊಳ್ತಾ ಇತ್ತು ಯಾವ ವಸ್ತುವಿನ ಮೇಲೆ ತೆರಿಗೆ ಜಾಸ್ತಿ ಮಾಡಬೇಕು, ಕಡಿಮೆ ಮಾಡಬೇಕು ಅಥವಾ ಎಕ್ಸೆಂಪ್ಟ್ ಮಾಡಬೇಕು ಅನ್ನೋದಿತ್ತು. ಆದ್ರೆ ಅಲ್ಲಿ ಸಮಸ್ಯೆ ಏನಿತ್ತಪ್ಪ ಅಂತಂದ್ರೆ ತೆರಿಗೆ ಸೋರಿಕೆ ಜಾಸ್ತಿ ಇತ್ತು, ತೆರಿಗೆ ಸಂಗ್ರಹ ಕಡಿಮೆ ಆಗಿತ್ತು. ಅಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಪೇಪರ್ ಬೇಸ್ಡ್ ಇತ್ತು, ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಿಲ್ಲ, ಆ ತರದ್ದೆಲ್ಲ ಸಮಸ್ಯೆಗಳಿತ್ತು. ಮತ್ತೆ ಈಗ ನಾವು ಸೇಲ್ಸ್ ಟ್ಯಾಕ್ಸ್ ಅಂತ ಪರಿಚಯ ಮಾಡಿದ್ವಿ ನಾವು ಸ್ವಾತಂತ್ರ್ಯ ಬಂದ ನಂತರ. ಅದರ ನಂತರ ವ್ಯಾಟ್ ಅಂತ ಮಾಡಿದ್ವಿ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ. ಅದರ ನಂತರ GST ಗೆ ನಾವು ಪರಿವರ್ತನೆ ಆದ್ವಿ. ಈ GST ಅನ್ನೋ ಕಲ್ಪನೆ ನಮಗೋಸ್ಕರಷ್ಟೇ. ಆದ್ರೆ 30 ವರ್ಷಗಳ ಹಿಂದೆ 1970ರಿಂದನೇ ಬೇರೆ ಯುರೋಪ್ ಕಂಟ್ರಿಗಳು, ಬೇರೆ ದೇಶಗಳೆಲ್ಲ ಅಳವಡಿಸ್ಕೊಂಡಿದ್ದಾರೆ. ಸರಿ ಸರಿ. ಹಾಗಾಗಿ ಏನಪ್ಪಾ ಅಂತಂದ್ರೆ ನಮಗೆ ಇದು ಒಂದು ಅವಶ್ಯಕತೆ ಇತ್ತು, ಇನ್ನೊಂದು ಒತ್ತಾಯ ಇತ್ತು. ಯಾಕೆಂತಂದ್ರೆ WTO ನಾವು ಸಿಗ್ನೇಟರಿ ಆದಾಗ ಏನಾಗಿತ್ತಪ್ಪ ಅಂತಂದ್ರೆ ಬೇರೆ ದೇಶಗಳಿಗೆ ಅವರು ಹೂಡಿಕೆ ಮಾಡ್ಬೇಕು ಅಂತಂದಾಗ ಎರಡು ದೇಶಗಳು ಕುತ್ಕೊಂಡಾಗ ಏನ್ ಹೇಳ್ತಾರಪ್ಪ ಅಂತಂದ್ರೆ, ನೀವು ನಮ್ ದೇಶಕ್ಕೆ ಬಂದಾಗ ನಾವು ಕಾನೂನುಗಳನ್ನ ಸರಳೀಗೊಳಿಸ್ತೀವಿ, ನೀವು ನಮ್ಮಲ್ಲಿ ಹೂಡಿಕೆ ಮಾಡಿದಾಗ ಅದೇ ರೀತಿ ನಾವು ನಿಮ್ಮಲ್ಲಿ ಹೂಡಿಕೆ ಮಾಡಿದಾಗ ಏನಾಗುತ್ತೆ, ನಿಮ್ಮ ತೆರಿಗೆ ನೀತಿಗಳು ಇರ್ಬೋದು ಅಥವಾ ಯಾವುದೇ ಒಂದು ಕಾನೂನುಗಳು ಸುಲಭವಾಗಿರ್ಬೇಕು, ನಮಗ್ ವ್ಯಾಪಾರ ಮಾಡಕ್ ಅನುಕೂಲ ಆಗ್ಬೇಕು. ಇದು ಅವ್ರ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತ ನಮಗ್ ಬಹಳ ಅವಶ್ಯಕತೆ. ಯಾಕೆಂತಂದ್ರೆ ಬಂಡವಾಳದ ಒಳಹರಿವು ಬಂದಾಗ್ಲೇ ನಮಗೆ ಆರ್ಥಿಕತೆನಲ್ಲಿ ಏನು ಫ್ಯಾಕ್ಟರೀಸ್ ಆಗುತ್ತೆ, ಕೆಲಸ ಸಿಗುತ್ತೆ, ಆರ್ಥಿಕತೆ ಉತ್ತೇಜನ ಆಗುತ್ತೆ, ಎಲ್ಲರಿಗೂ ಊಟ ತಿಂಡಿ ಬಟ್ಟೆ ಸಿಗುತ್ತೆ. ಯಾಕಂದ್ರೆ ಬೇಸಿಕಲಿ ಹಣ ಸಿಗುತ್ತೆ, ಅದರಿಂದ ಅದೆಲ್ಲ ಸಿಗುತ್ತೆ ಅನ್ನೋದು ಅದಾಗುತ್ತೆ. ಹಾಗಾಗಿ ನಾವೇನ್ ಮಾಡುದಪ್ಪ ಅಂತಂದ್ರೆ GST ಗೆ ಮೂವ್ ಆದ್ವಿ. ಈ GST ಅನ್ನೋದು ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಟೆಕ್ನಾಲಜಿನಲ್ಲಿ ಮೂವ್ ಆಗುತ್ತೆ ಮತ್ತು ಒಬ್ಬ ವ್ಯಕ್ತಿ ತಾನು ಏನ್ ಮಾರಾಟ ಮಾಡ್ತಾನೆ ಇನ್ನೊಬ್ಬನಿಗೆ ಅವನ ಮಾಹಿತಿಯನ್ನು ಈ ದತ್ತಾಂಶ ಸಾಫ್ಟ್ವೇರ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ. ಹಾಗಾಗಿ ಸರ್ಕಾರದ ಮಾಹಿತಿಗೆ ಬಂದ್ಬಿಡುತ್ತೆ ಯಾರು ಮಾರಿದ್ರು ಮತ್ ಯಾರಾಗ ಮಾರಿದ್ರು ಎಲ್ಲಿ ಹೋಗುತ್ತೆ ಇದು ಅಂತಂದ್ಬಿಟ್ಟು. ಹಾಗಾಗಿ ಇದು ತೆರಿಗೆ ಸೋರಿಕೆ ಕಡಿಮೆ ಆಗುತ್ತೆ, ಇದರಿಂದ ಸರ್ಕಾರಕ್ಕೆ ಆದಾಯ ಜಾಸ್ತಿ ಆಗುತ್ತೆ. GST ಕಲ್ಪನೆ ಬಗ್ಗೆ ಹೇಳಿದ್ರಿ. ಈಗ ಕ್ಯಾಟಗರಿ ವೈಸ್ ನಾನು ಮಾಹಿತಿ ಪಡ್ಕೊಳ್ತೀನಿ, ಬಿಕಾಸ್ ಜನಸಾಮಾನ್ಯರಿಗೆ ಅಲ್ಟಿಮೇಟ್ ಆಗಿ ನಮ್ಗೇನ್ ಲಾಭ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.